ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾ ಅಪರಾಧಿ ಅಂತ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ಬಿವಿ ಆಚಾರ್ಯ ಅವರ ಪುತ್ರ ಬಿಎಲ್ ಆಚಾರ್ಯ ಜೊತೆ ನಮ್ಮ ದೆಹಲಿ ಪ್ರತಿನಿಧಿ ಚಂದ್ರಮೋಹನ್ ಮಾತುಕತೆ ನಡೆಸಿದ್ದಾರೆ. ಅದರ ವಿವರ ಇಲ್ಲಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಪಿನಾಕಿ ಚಂದ್ರ ಘೋಷ್ ಮತ್ತು ಜಸ್ಟಿಸ್ ಸಮಿತಾ ರಾಯ್ ಅವರ ಪೀಠ ಶಶಿಕಲಾ ಸೇರಿದಂತೆ 3 ಮಂದಿ ಕೂಡ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಅಪರಾಧಿಗಳು ಅನ್ನೋ ತೀರ್ಪನ್ನು ನೀಡಿದೆ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ಕರ್ನಾಟಕದ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದ ಮಂಡಿಸಿದವರು ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು. ಬಿವಿ ಆಚಾರ್ಯ ಅವರ ಪುತ್ರ ಬಿಎಲ್ ಆಚಾರ್ಯ ಅವರು ಮತ್ತು ಬಿವಿ ಆಚಾರ್ಯ ಅವರ ಅಸಿಸ್ಟೆಂಟ್ ಆಗಿದ್ದಂತಹ ಸಂದೇಶ್ ಚೌಟ ಅವರು ಈಗ ನಮ್ಮೊಂದಿಗಿದ್ದಾರೆ. ಈಗ ಇವರಿಬ್ಬರೊಂದಿಗೂ ಕೂಡ ಮಾತಾಡೋಣ. ಸರ್, ಈಗ ನಿಮ್ಮ ತಂದೆಯವರು ಈ ಪ್ರಕರಣದಲ್ಲಿ ವಾದವನ್ನ ಮಂಡಿಸಿದ್ರು. ನಿಮ್ಮ ತಂದೆಯವರ ವಾದವನ್ನ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಸುಪ್ರೀಂ ಕೋರ್ಟ್ ಅವರು ಒಳ್ಳೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಅವರು ಎಲ್ಲ ಅಂಶಗಳನ್ನು ಪರಿಗಣನೆಗೆ ತಗೊಂಡುಕೊಂಡು ಎಲ್ಲ ಆರೋಪಿಗಳು ತಪ್ಪಿತಸ್ಥರು ಎಂದು ಹೇಳಿದರು. ಆದರೆ ಅದನ್ನು ಹೈಕೋರ್ಟ್ ಅವರು ಸೆಟಿಸೈಡ್ ಮಾಡಿದರು. ಈಗ ನಮ್ಮ ಸೀನಿಯರ್ ಮತ್ತೆ ಇನ್ನು ಹಲವರ ವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಅವರು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಮಾಡಿದ್ದ ಆರ್ಡರ್ ಸರಿಯಾಗಿದೆ ಮತ್ತು ಹೈಕೋರ್ಟ್ ಮಾಡಿದ್ದು ತಪ್ಪು ಎಂದು ಹೇಳಿ 3 ಜನರಿಗೂ ಕೆಳಗಡೆ ಕೋರ್ಟ್ ಕೊಟ್ಟ ಶಿಕ್ಷೆಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕದ ಸರ್ಕಾರದ ವಾದಕ್ಕೂ ಕೂಡ ಜಯ ಸಿಕ್ಕಂತಾಗಿದೆ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೂ ಒಂದು ಗೆಲುವು ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಹೌದು ಹೌದು ಹೌದು. ಮತ್ತೆ ಈಗ ಆರೋಪಿಗಳು ಯಾವಾಗ, ಅಪರಾಧಿಗಳು ಎಲ್ಲರೂ ಕೂಡ ಯಾವಾಗ ಸೆಷನ್ಸ್ ಕೋರ್ಟ್ ಎದುರುಗಡೆ ಹಾಜರಾಗಬೇಕು ಮತ್ತು ಅವ್ರನ್ನ ಯಾವಾಗ ಜೈಲ್ ಕಳಿಸೋದ್ರ ಬಗ್ಗೆ ತೀರ್ಮಾನವನ್ನ ಸೆಷನ್ಸ್ ಕೋರ್ಟ್ ತೆಗೆದುಕೊಳ್ಳುತ್ತೆ. ಈಗ ಹೇಳಿ ಸಂದೇಶ್ ಅವರೇ. ಈಗ ತೀರ್ಪಿನ ಪ್ರಕಾರ ಅವರು ಇಮಿಡಿಯೇಟ್ಲಿ ಸರೆಂಡರ್ ಆಗಬೇಕಾಗುತ್ತೆ ಟ್ರಯಲ್ ಕೋರ್ಟ್ ಮುಂದೆ. ಮತ್ತೆ ಆ 4 ವರ್ಷ ಏನ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸ್ ಇದೆ ಅದನ್ನ ದೇ ವಿಲ್ ಹ್ಯಾವ್ ಟು ಅಂಡರ್ಗೋ ದಟ್ ಎಂಟೈರ್ ಪೀರಿಯಡ್ ಆಗ್ಬೇಕಾಗುತ್ತೆ. ಮತ್ತೆ ಅದನ್ನ ಬಿಟ್ಟು ಈಗ ಫೈನ್ ಕೂಡ ಇದೆ. 10 ಕೋಟಿ ಫೈನ್ ಹಾಕಿದ್ದಾರೆ A2 to A4 ಗೆ. ಈವನ್ ದೇ ವಿಲ್ ಹ್ಯಾವ್ ಟು ಪೇ ದಟ್ ಫೈನ್ ಅಮೌಂಟ್. ದಿಸ್ ಇಸ್ ದಿ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಶಶಿಕಲಾ ಜೈಲ್ಗೆ ಹೋಗೋದ್ರಿಂದಾಗಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಕೂಡ ಡಿಸ್ಕ್ವಾಲಿಫೈ ಆಗ್ತಾರಲ್ಲ? ಹೌದು, ಖಂಡಿತವಾಗಿ ಡಿಸ್ಕ್ವಾಲಿಫೈ ಆಗ್ತಾರೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಕೆಳಗೆ ಅವರು ಚುನಾವಣೆಗೆ ಈಗ ಕಣಕ್ಕೆ ಇಳಿಲಿಕ್ಕೆ ಆಗುದಿಲ್ಲ. ಜೈಲು ಶಿಕ್ಷೆ ಮುಗಿದ 6 ವರ್ಷದ ಬಳಿಕವೂ ಕೂಡ ಸ್ಪರ್ಧೆ ಮಾಡೋದಿಲ್ಲ. 6 ವರ್ಷದವರೆಗೂ ಸುಮಾರು 10 ವರ್ಷದ ಕಾಲ ಅವರಿಗೆ ಈ ಡಿಸ್ಕ್ವಾಲಿಫಿಕೇಶನ್ ಪೀರಿಯಡ್ ಇರ್ತದೆ. ಹೌದು, ಹಾಗಾಗಿ ಇದೊಂದು ಪೊಲಿಟಿಕಲ್ ಕೂಡ ಅವ್ರ ಮೇಲೆ ಎಫೆಕ್ಟ್ ಆಗಬಹುದು. ಮತ್ತೆ ಆಸ್ತಿ ಜಪ್ತಿ ಬಗ್ಗೆ ಸ್ಪೆಷಲ್ ಟ್ರಯಲ್ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಈಗ ಎತ್ತಿಡ್ದಂಗೆ, ಹಾಗಾಗಿ ಎಲ್ಲ ಆಸ್ತಿನೂ ಕೂಡ ಜಪ್ತಿ ಮಾಡಲೇಬೇಕಾಗುತ್ತೆ. ಎಲ್ಲ ಆಸ್ತಿಯು ಸರ್ಕಾರ ಮುಟ್ಟುಗೋಲು ಮಾಡಬೇಕಾಗ್ತದೆ. ಈಗ 958 ಎಕರೆ ಎಸ್ಟೇಟ್ ಕೂಡ ಎಲ್ಲ ಇದೆ. ಅದೆಲ್ಲ ಒಟ್ಟಿಗೆ 3000 ಎಕರೆ ಇದೆ. 3000 acres ಅದೇ. ಅದರಲ್ಲಿ ಒನ್ ಪರ್ಟಿಕ್ಯುಲರ್ ಪ್ರಾಪರ್ಟಿ 900 acres ಇದೆ ಅದರಲ್ಲಿ. ಸೊ ಈಗ ಆರ್ಡರ್ ಪ್ರಕಾರ ಆಲ್ ದಿ ಅಟ್ಯಾಚ್ಮೆಂಟ್ಸ್ ಅಂಡ್ ಕನ್ಫಿಸ್ಕೇಶನ್ ಟ್ರಯಲ್ ಕೋರ್ಟ್ ಏನ್ ಮಾಡಿದ್ದಾರೆ ಅದನ್ನ ಅಪ್ಹೋಲ್ಡ್ ಮಾಡಿದ್ದಾರೆ. ಸೊ ಇಟ್ ಫಾಲೋಸ್. ಈಗ 3000 ಎಕರೆ ಜಮೀನಲ್ಲದೆ ಬೇರೆ ಇನ್ಯಾವ ಪ್ರಾಪರ್ಟಿನ ಜಪ್ತಿ ಮಾಡಬೇಕಾಗುತ್ತೆ. ಈಗ ತುಂಬಾ ಪ್ರಾಪರ್ಟೀಸ್ ಏನಾದ್ರು ಡೆವಲಪ್ ಮಾಡಿದ್ದಾರೆ, ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದ್ದಾರೆ, ಹೊಸ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಮತ್ತೆ ರಿನೋವೇಷನ್ ಯಾವ್ದೆಲ್ಲ ಮಾಡಿದ್ದಾರೆ. ದೇರ್ ಆಲ್ ಪಾರ್ಟ್ ಆಫ್ ದಿ ಅಸೆಟ್ಸ್. ಈಗ ಟ್ರಯಲ್ ಕೋರ್ಟ್ ಆರ್ಡರ್ ಪ್ರಕಾರ ಏನ್ ಅಸೆಟ್ಸ್ ಕನ್ಫಿಸ್ಕೇಶನ್ ಆರ್ಡರ್ ಮಾಡಿದ್ದಾರೆ ಅದು ಈಗ ಜಾರಿಗೆ ಬರುತ್ತೆ. ಹೌದು. ಶಶಿಕಲಾ ವಿರುದ್ಧದ ಆರೋಪವನ್ನು ಮಾತ್ರ ಇವತ್ತು ಕೈ ಬಿಟ್ಟಿದ್ದಾರೆ ಅವರು ಸಾವನ್ನಪ್ಪಿರೋದ್ರಿಂದಾಗಿ. ಹೌದು. ಸೊ ಫಾರ್ ಎಸ್ A1 ಇಸ್ ಕನ್ಸರ್ನ್ ಡೆಬೇಟ್ ಆಗುತ್ತೆ ಇನ್ ವ್ಯೂ ಆಫ್ ದಿ ಫ್ಯಾಕ್ಟ್ ಆಫ್ ಹರ್ ಡೆತ್. ಹೌದು. ತೀರ್ಪು ಖುಷಿ ಕೊಟ್ಟಿದೆಯಾ ಸರ್? ಪ್ರಾಸಿಕ್ಯೂಷನ್ ಪರ ಖುಷಿ ಅಂತ ಇಲ್ಲ, ನ್ಯಾಯಸಮ್ಮತವಾಗಿದೆ ಅಂತ ಹೇಳ್ಬೋದು. ಸಮಾಧಾನ. ಹೌದೌದು. ಇಟ್ಸ್ ಎ ವೆರಿ ಸ್ಯಾಟಿಸ್ಫೈಯಿಂಗ್ ಡೇ ಫಾರ್ ಅಸ್ ಆಸ್ ಪ್ರಾಸಿಕ್ಯೂಟರ್ಸ್. ತುಂಬಾ ಹಾರ್ಡ್ ವರ್ಕ್ ಆಗಿದೆ ಇದರಲ್ಲಿ. ಸೊ ಇಟ್ ಇಸ್ ಎ ಸ್ಯಾಟಿಸ್ಫೈಯಿಂಗ್ ಡೇ ಫಾರ್ ಅಸ್. ಬಿವಿ ಆಚಾರ್ಯ ಅವರು ಕೂಡ 15 ದಿನಗಳ ಕಾಲ ನಿರಂತರವಾಗಿ ವಾದ ಮಂಡಿಸಿದ್ರು. ಹೌದು, ಒಟ್ಟಿಗೆ ಒಂದು 3 ತಿಂಗಳಾಗಿದೆ ವಾದ ಇಲ್ಲಿ. ಸೊ ಇನ್ ದಿ ಎಂಡ್ ಆಫ್ ಇಟ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇದು ಬಿವಿ ಆಚಾರ್ಯ ಅವರ ಪುತ್ರ ಬಿಎಲ್ ಆಚಾರ್ಯ ಮತ್ತು ಬಿವಿ ಆಚಾರ್ಯ ಅವರ ಸಹಾಯಕರಾಗಿರುವ ಸಂದೇಶ್ ಚೌಟ ಅವರ ಅಭಿಪ್ರಾಯಗಳು. ಈ ತೀರ್ಪಿಗೆ ತೃಪ್ತಿ ಮತ್ತು ಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯಸಮ್ಮತವಾದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಚಂದ್ರಮೋಹನ್, TV9 ನವದೆಹಲಿ.